ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಸ್ ಪ್ರಭು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಬರುತ್ತೆ. ನಾನು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ. ಲಾಸ್ಟ್ ವ್ಲಾಗ್ ನೀವೆಲ್ಲರೂ ನೋಡಿರ್ತೀರಿ, ತುಂಬಾ ಚೆನ್ನಾಗಿತ್ತಲ್ವಾ? ಚಪ್ಪರ ಶಾಸ್ತ್ರ ನಾನು ಹೇಳಿದ್ದಲ್ವಾ ದೊಡ್ಡದೇ ಇರುತ್ತೆ ಅಂತ, ದೊಡ್ಡದಾಗಿತ್ತು. ತುಂಬಾ ಚೆನ್ನಾಗಾಯಿತು ಪ್ರೋಗ್ರಾಮ್. ಅಷ್ಟು ಅದ್ಭುತ ಅಂದರೆ ಅದು ನಾವು ಎದುರುಗಡೆ ನಿಂತ್ಕೊಂಡು ನೋಡಿದವರಿಗೆ ಅದು ಸಂತೋಷ ಗೊತ್ತಾಗುತ್ತೆ. ನೀವು ವಿಡಿಯೋದಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅಂತ ಅನ್ಕೊಳ್ತೀನಿ. ಅದಾಗಿತ್ತು ಲಾಸ್ಟ್ ವ್ಲಾಗ್. ಇನ್ನು ಯಾರ್ಯಾರು ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸೈಡಲ್ಲಿ ಲೈಕ್ ಅಂದರೆ ಅದು ಪ್ರೆಸ್ ಮಾಡಿದ್ರೆ ನಾನು ಫಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹಾಗೆ ನೀವೇ ನನ್ನ ವೀಡಿಯೋನ ಫಸ್ಟ್ ವ್ಯೂ ಮಾಡ್ಬೋದು. ಗೈಸ್, ಇವತ್ತು ನೈಟ್ ನಾವು ಏನು ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ ಅಂದರೆ ಗ್ರೂಮ್ ಟು ಬಿ ಇಟ್ಕೊಂಡಿದ್ದೀವಿ. ಹೇಗೆಲ್ಲ ಸೆಲೆಬ್ರೇಟ್ ಮಾಡ್ತೀವಿ ಅಂತ ನಿಮಗೆ ಈ ಬ್ಲಾಗಲ್ಲಿ ತೋರಿಸ್ತಾ ಹೋಗ್ತೀನಿ. ಹಾಗೆ ಹೊರಗಡೆ ತುಂಬ ಲೈಟಿಂಗ್ ಡಿಜೆ ಅಂತ ಹಾಕಿದ್ದಾರೆ, ಅದು ಕೂಡ ತೋರಿಸ್ತೀನಿ ಬನ್ನಿ. ಗೈಸ್, ನಾನು ಆವಾಗಲೇ ಹೇಳ್ದಾಗೆ ಮನೆಯಲ್ಲಿ ತುಂಬಾ ಚೆನ್ನಾಗಿ ಲೈಟಿಂಗ್ಸ್ನ ಅರೇಂಜ್ ಮಾಡಿದ್ದಾರೆ. ಹಾಗೆ ಗ್ರೂಮಿಗೆ ಸೆಟಪ್ ಮಾಡಿದ್ದಾರೆ ಸ್ಟೇಜ್, ಅದು ಕೂಡ ತೋರಿಸ್ತೀನಿ ಬನ್ನಿ. ನಿಮಗೆ ಕಾಣ್ತಾ ಇರ್ಬೋದು, ಲೈಟ್ ನೋಡ್ತಾ ಇರಬೇಕಂದ್ರೆ ಗೊತ್ತಾಗುತ್ತೆ ಯಾವುದು ಎಲ್ಲಿ ಪ್ರೋಗ್ರಾಮ್ ನಡೀತಾ ಇದೆ ಅಂತ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಿದೆ ಅಲ್ಲ. ಚಪ್ರ ನೋಡಿ ಎಲ್ಲಿಂದ ಇಲ್ಲಿ ತನಕ ಇದೆ. ಓಕೆ, ನಾವು ಗ್ರೂಮ್ ಟು ಬಿ ಪ್ರೋಗ್ರಾಮ್ ಬಂದು ಇಲ್ಲಿ ಸ್ಟೇಜ್ ಅರೇಂಜ್ ಮಾಡಿದ್ದೀವಿ. ಎಲ್ಲರೂ ರೆಡ್ ಆ್ಯಂಡ್ ರೆಡ್. ಗ್ರೂಮ್ ಮಾತ್ರ ಇದು ಅನುಷಕ ಹೀಗೆ ರೆಡಿಯಾಗಿದ್ದಾರೆ, ಅಮ್ಮುಕುಟಿ ಹೀಗೆ ರೆಡಿಯಾಗಿದೆ. ಗ್ರೂಮಿಗೆ ನಾವು ವೈಟ್ ಅಲ್ಲಕ್ಕ, ವೈಟ್ ಆ್ಯಂಡ್ ವೈಟ್. ಬೇರೆ ಎಲ್ಲರೂ ರೆಡ್, ಎಲ್ಲರೂ ರೆಡ್. ಪ್ರಿಯಾಕನ್ ಡ್ರೆಸ್ ಈ ಥರ ಇದೆ, ಸೂಪರ್ ನೈಸ್. ಓಕೆ, ಇನ್ನು ಎಲ್ಲರೂ ರೆಡಿ ಆಗಬೇಕು, ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದಾರೆ. ಇಲ್ಲಿ ನೀವು ನೋಡಿರ್ಬೋದು ಗರ್ಲ್ಸ್ ಕ್ರೌಡ್. ಹಾಯ್ ಎಲ್ಲಾದರೂ ಇವರೇ ಕಾಣ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಹಾಯ್. ಇಲ್ಲಿ ಕುಕ್ಕಿಂಗ್ ರೆಡಿ ಆಗ್ತಾ ಇದೆ. ಇಲ್ಲಿ ಯಾರಿದ್ದಾರೆ ನೋಡೋಣ. ಓಕೆ, ಆ್ಯಕ್ಚುಲಿ ಹೊರ್ಗಡೆ ಕುಕ್ಕಿಂಗ್ ರೆಡಿ ಆಗ್ತಾಯಿದೆ. ಕಣ್ಣ ಮಾಮ ಸ್ಪೆಷಲ್. ಇವಾಗ ಏನು ಮಾಡ್ತಿದ್ದಾರೆ ಕೇಳೋಣ ಮಾಮನ ಹತ್ರ. ಆಫ್ಟರ್ನೂನು ಕುಕ್ ಮಾಡಿದ್ದು ಕಣ್ಣ ಮಾಮ ಸಖತ್ತಾಗಿ ಮಾಡಿದ್ರು. ಇವಾಗ ಏನು ಕುಕ್ ಮಾಡ್ತಿದ್ದೀರಾ ಮಾಮ? ಓಕೆ, ಚಿಕನ್ ಚಿಲ್ಲಿ, ಓಕೆ, ಒಂದು ಪಲ್ಯ. ಓಕೆ, ಇದಿಷ್ಟು ಮಾಡ್ತಿದ್ರೆ ಆಫ್ಟರ್ನೂನ್ ಫುಡ್ ಸೂಪರ್ ಮಾಮ. ಅದಕ್ಕೆ ಮೆನ್ಷನ್ ಮಾಡಿದ್ದೀನಿ, ಮಡಿಕೇರಿಲಿ ಯಾವುದೇ ಪ್ರೋಗ್ರಾಮ್ ಇದ್ರು ಕಣ್ಣ ಮಾಮಗೆ ಆರ್ಡರ್ ಕೊಡಿ ಅಂತ. ಓಕೆ, ನೋಡಿ ಇಲ್ಲಿ ಕುಕಿಂಗ್ ಆಗ್ತಿದೆ. ಅಣ್ಣಂಗೆ ಹೆಲ್ಪರ್ ಆಗಿ ಜಗದಿ ಅಣ್ಣ ಇದ್ದಾರೆ. 12 ಕೋಟಿ ಬಂದಿದೆ. ಓಕೆ, ಅಣ್ಣ ಲಾಟ್ರಿ ಟಿಕೆಟ್ ತಗೊಂಡಿದ್ದಾರೆ. ದುಡ್ಡು ಬಂದಿದ್ಯಾ ಗೊತ್ತಿಲ್ಲ, 12 ಕೋಟಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಬಂದರೆ ಒಳ್ಳೇದು, ನನಗೆ ಆಫ್ ಕೊಡಬೇಕು ಅಣ್ಣ. ಓಕೆ, ಡೆಕೋರೇಷನ್ ಇವಾಗ ಮಾಡ್ತಾ ಇದ್ದಾರೆ ರೆಡ್ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನಲ್ಲಿ. ನಾನು ಫುಲ್ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಹೇಗೆ ಬಂತು ಅಂತ. ನಿಮಗೆ ಗ್ರೂಮ್ ಕಾಣ್ತಿರ್ಬೋದು, ವೈಟ್ ಆ್ಯಂಡ್ ವೈಟಲ್ಲಿದ್ದಾರೆ. ಓಕೆ, ಫೈನಲಿ ಡೆಕೋರೇಷನ್ ಈ ಥರ ಬಂದಿದೆ. ಇದಕ್ಕೆ ಅವಡೆ ಬೇಡ್ಸೋಳಿ ಅಣ್ಣ ಅಕ್ಕ, ಇವನಿಗೊಂದು ಕೊಡಿ ಅಕ್ಕ, ಸನ್ನಿಗೆ ಒಂದು ಕೊಡಿ ಅಕ್ಕ, ತೇಜಕ್ಕ ಇವನಿಗೊಂದು ಕೊಡಿ ಅಕ್ಕ. వేణుపర్ణ పిచ్చల్ల ఈసాని వేణుపర్ణ పిచ్చల్ల ఒరే అలడికి ಅವನ ಕೊಟ್ಟು ಅಂಗಡಿ ವರ ಬರಿ ಅದು ಇಲ್ಲ ತೀರ್ನು ಕಾಣಿಲ್ಲ ಮ್ಯಾಟಿನ ಮೇಲೆ ನಿಕ್ಕನು ಬರ್ತಿಲ್ಲ ಇಂಗಟ್ವಾ ಇದು ಕೂಡ ಇವಡ ಸೂರ್ಯ ನಡ್ಸು ಅಷ್ಟೇ Mia.
ಚಿಂಚೋಳೆ അങ്ങനെയാ ഞാൻ കൊറേ വിളിച്ചോളേ ഞാൻ അവിടെ ഗ്രൂപ്പിൽ ಫೈನಲಿ ಗ್ರೂಮ್ ಟು ಬಿ ಕೇಕ್ ರಿವೀಲ್ ಆಗಿದೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಹೇಗಿದೆ ಅಂತ. ಸಖತ್ತಾಗಿದೆ ಅಲ್ಲ. ಮಕ್ಕಳೆಲ್ಲ ನೋಡಿ ಯಾವಾಗ ಕೇಕ್ ಕಟ್ ಮಾಡ್ತಾರೆ ಅಂತ ವೈಟಿಂಗ್. ಮಕ್ಳಕ್ಕಿಂತ ಜಾಸ್ತಿ ದೊಡ್ಡವರೇ ವೈಟಿಂಗ್. ಅದರಲ್ಲೂ ಈ ತೇಜಕ್ಕ ಜಾಸ್ತಿ ವೈಟಿಂಗ್. ಇಲ್ಲಿ ನೋಡಿ ಇಲ್ಲಿ ಎಲ್ಲರೂ ಕಾಯ್ತಿದ್ದ ಕ್ಷಣ ಇವಾಗ ಬಂದೇ ಬಿಡ್ತು ಗ್ರೂಮ್ನ ವೆಲ್ಕಮ್ ಮಾಡೋ ಟೈಮ್. ಹಾಗಾಗಿ ನಾವು ಫಸ್ಟೇ ಪ್ರಿಪೇರ್ ಆಗಿದ್ವಿ. ಫಾಗ್ನ ಇಟ್ಕೊಂಡು ಆ ಕಡೆ ಈ ಕಡೆ ಗರ್ಲ್ಸ್ ಬರಲಿಕ್ಕೆ ಮಧ್ಯದಲ್ಲಿ ಅಣ್ಣ ನಡ್ಕೊಂಡು ಬರೋದು ಅಂತ ಹೇಳ್ಬಿಟ್ಟು ಅದೇ ರೀತಿ ಪ್ಲ್ಯಾನ್ ಪ್ರಕಾರನೇ ಎಲ್ಲದೂ ಆಯಿತು. ಆ ಕಡೆ ಈ ಕಡೆ ಗರ್ಲ್ಸ್ ಆಗಿ ನಾವು 5 ಜನ ಆ ಕಡೆ ಈ ಕಡೆಯಾಗಿ ನಡ್ಕೊಂಡು ಬರ್ತಾಯಿದ್ವಿ. ಅಣ್ಣ ಮಧ್ಯದಲ್ಲಿ ನಡ್ಕೊಂಡು ಬರ್ತಾಯಿದ್ರು. ನೀವಿಲ್ಲಿ ನೋಡ್ತಾ ಇರ್ಬೋದು. ಬರೀ ನಮಗೆ ಮಾತ್ರ ಅಲ್ಲ ಅಲ್ಲಿ ಖುಷಿ ಆಗಿರ್ಬೋದು, ಜೋಶ್ ಆಗಿರ್ಬೋದು ಇದ್ದಿದ್ದು. ನಮ್ಮ ಸುತ್ತಮುತ್ತ ಯಾರ್ಯಾರು ಕೂತಿದ್ದಾರೆ ಎಲ್ಲರೂ ಅಷ್ಟು ಎಂಜಾಯ್ ಮಾಡಿದರು. ಕೂತಿರೋರು ನಿಂತ್ಕೊಂಡು ಡ್ಯಾನ್ಸ್ ಮಾಡೋಷ್ಟು ಮಜವಾಗಿತ್ತು. ಅಣ್ಣನ ವೆಲ್ಕಮ್ ನೀವು ನೋಡ್ತಿರ್ಬೋದು. ಅಣ್ಣನೂ ಸಹ ಎಷ್ಟು ಖುಷಿಯಾಗಿ ಬರ್ತಾಯಿದ್ದಾರೆ ಅಂತ. ಇವಾಗಷ್ಟೇ ಸ್ಟೇಜಿಗೆ ಎಂಟ್ರಿ ಕೊಟ್ಟರು. ಇಲ್ಲೂ ಸಹ ನಾವು ಬಿಟ್ಟಿಲ್ಲ. ನಾವು ಫಸ್ಟೇ ಪ್ಲ್ಯಾನ್ ಮಾಡಿದಾಗೆ ಅಲ್ಲಿಂದ ಎಂಟ್ರಿ ಆದ ತಕ್ಷಣ ಸ್ಟೇಜಿಗೆ ಬಂದಿದ್ದೆ. ಸ್ಟೆಪ್ಸ್ ಇತ್ತು, ಅದನ್ನ ಕೂಡ ಮಾಡೋಣ ಅಂತೇಳ್ಬಿಟ್ಟು ನಾವು ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆಗ ಪುಟ್ಟಾಣಿ ಮಕ್ಕಳಿಗೆ ನಾವು ಕುಣಿಯೋದು ನೋಡಿ ಅವ್ರಿಗೂ ಸಹ ಜೋಶ್ ಬಂತಲ್ವ. ಹಾಗಾಗಿ ಅವರು ಕೂಡ ಸ್ಟೇಜ್ ಹತ್ತು ಬಂದು ಅವರು ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಒಬ್ರಿಗಿಂತ ಒಬ್ಬರು ನಾನು ಚೆನ್ನಾಗಿ ಮಾಡೋಣ ಅಂತೇಳ್ಬಿಟ್ಟು ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಷ್ಟೊತ್ತಿಗೆ ಬಸ್ಟರ್ ಆಗಿರ್ಬೋದು, ಸ್ಪ್ರೇ ಆಗಿರ್ಬೋದು ಎಲ್ಲ ಹೊಡೆದು ನಮಗಿನ್ನೂ ಬೂಸ್ಟ್ ಬರೋಕ್ಕೆ ಆಂಟೀಸ್ ಆಗಿರ್ಬೋದು, ಅಂಕಲ್ ಯಾರ್ಯಾರಿದ್ದಾರೆ, ಅಣ್ಣ ಅಕ್ಕ ತಮ್ಮಂದಿರು ಎಲ್ಲರೂ ನಮಗೆ ಬೂಸ್ಟ್ ಮಾಡೋಕ್ಕೆ ಕ್ಲ್ಯಾಪ್ ಮಾಡೋದೇನು ಕೂಗೋದೇನು ಎಲ್ಲ ತುಂಬ ಅಂದರೆ ತುಂಬ ಅದ್ಭುತವಾಗಿ ಬಂತು ಇವತ್ತಿನ ಗ್ರೂಮ್ ಟು ಬಿ. ನೀವು ನೋಡಿದ್ರೇ ಗೊತ್ತಾಗ್ತಿರ್ಬೋದು. ಎಲ್ಲರೂ ನಿಂತಲ್ಲೇ ಡ್ಯಾನ್ಸ್ ಅಲ್ಲಲ್ಲೇ ಡ್ಯಾನ್ಸ್ ಮಾಡ್ತಾನೇ ಇದ್ವಿ. ತುಂಬ ಖುಷಿಯಾಯಿತು. ಮತ್ತು ಇದೊಂದು ಲಾಸ್ಟ್ ಸ್ಟೆಪ್ ಮಾಡಿದ್ದು ನಾವು. ಇದು ಆ್ಯಕ್ಚುಲಿ ಫಸ್ಟ್ ಏನು ಮಾಡಿದ್ವಿ ಅದನ್ನೇ ಇನ್ನೊಂದು ಸತಿ ಸಾಂಗ್ ಹಾಕ್ಬಿಟ್ಟು ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದು. ಇಲ್ಲಿ ಮಕ್ಕಳು ನಾವು ಇದು ಏನು ದೊಡ್ಡವರು ಚಿಕ್ಕವರು ಅಂತ ಏನಿಲ್ಲ, ಎಲ್ಲರೂ ಮಿಕ್ಸಪ್ ಡ್ಯಾನ್ಸ್ ಮಾಡಿದ್ದು. ತುಂಬಾ ಅದ್ಭುತವಾಗಿತ್ತು, ತುಂಬಾ ಖುಷಿ ಕೊಡ್ತು. ಎಲ್ಲರಿಗೂ ಏನೋ ಒಂದು ಫ್ರೆಶ್ನೆಸ್ ಫೀಲ್ ಆಯಿತು. ಡ್ಯಾನ್ಸ್ ಎಲ್ಲ ಮುಗ್ದಿದ್ದೆ. ಕೇಕ್ ಕಟ್ ಮಾಡಿಸೋಣ ಅಂತೇಳ್ಬಿಟ್ಟು ಅಣ್ಣನಿಗೆ ಕೈಯಲ್ಲಿ ಕೇಕ್ನ ಕಟ್ ಮಾಡ್ಸೋಕ್ಕೆ ಇವಾಗ ಕೌಂಟ್ ಡೌನ್ ಸ್ಟಾರ್ಟ್ ಮಾಡಿದ್ವಿ. ಹಾಗಾಗಿ ಇವಾಗ ಲೈಟಿಂಗ್ ಮಾಡ್ತಾಯಿದ್ದಾರೆ ಅಣ್ಣ. ಇದಾಗಿದೆ, ನೆಕ್ಸ್ಟ್ ಕೇಕ್ ಕಟ್ಟಿಂಗ್ ಇರುತ್ತೆ. ಕೇಕ್ ಅಂತೂ ತುಂಬಾ ಚೆನ್ನಾಗಿತ್ತು. ನಾವು ಹೇಗೆ ಹೇಳಿದ್ವಿ ಹಾಗೇ ಕೇಕ್ನ ಕೊಡು ರೆಡಿ ಮಾಡಿ ಕೊಟ್ಟು ಕಳಿಸಿದ್ರು. ನಮ್ಮದು ಕಾಲಂತೂ ನಿಲ್ತಾನೇ ಇಲ್ಲ ಗೈಸ್. ಅಷ್ಟೂ ಅಂದರೆ ಡ್ಯಾನ್ಸಲ್ಲೇ ಮುಳುಗೋಗ್ಬಿಟ್ಟಿದ್ದೀವಿ. ಹಾಡು ಹಾಕ್ಬಿಟ್ಟಿದ್ದೀವಿ ಬ್ಯಾಕ್ ಸೈಡ್. ಇಲ್ಲಿ ಕುಣಿಯೋದು. ಇವನ್ ಇವಾಗ ಅಣ್ಣನೂ ಸ್ಟಾರ್ಟ್ ಮಾಡ್ತಾರೆ ನೋಡಿ ನಿಂತಲ್ಲೇ ಡ್ಯಾನ್ಸ್. ಹಾಗೆ ಮತ್ತು ಕೇಕ್ ಕಟ್ಟಿಂಗ್ ಆಗ್ತಿದ್ದಂಗೆ ಅಣ್ಣ ಯಾರಿಗೆ ಕೊಡೋದು ಅಂತ ಕೇಳ್ತಾಯಿದ್ರು. ಅದಕ್ಕೆ ನೀವೇ ಫಸ್ಟ್ ತಿನ್ನು ಅಂತ ಅನುಷಕ್ಕ ಹೇಳಿದಕ್ಕೆ ಅಣ್ಣ ತಿಂದುಬಿಟ್ಟು ಆಮೇಲೆ ಸಣ್ಣ ಮಕ್ಕಳಿಗೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದರು. ಮಕ್ಕಳಿಗಂತ ಫುಲ್ ಖುಷಿ ಆಯಿತು. ಫೈನಲಿ ಕೇಕು ಮಕ್ಕಳಿಗೆ ಸಿಕ್ತಲ್ವಾ. ಓಕೆ, ಇವಾಗ ಬಾಯ್ಸ್ ನಿಂತ್ಕೊಂಡು ಫೋಟೋಸ್ ತೆಗೆಸ್ಕೊತಾ ಇದ್ದಾರೆ. ಓಕೆ, ಇವಾಗ ಬಾಯ್ಸ್ ಕ್ರೌಡ್ ಎಲ್ಲ ಕೇಕ್ ಕಟ್ ಮಾಡಿ ತಿಂತಾ ಇದ್ದಾರೆ. ಬಾಯ್ಸ್ ಕ್ರೌಡ್ ಎಲ್ಲ ಫೋಟೋಗೆ ನಿಂತ್ಕೊಂಡಿದ್ದಾರೆ.
ಕೇಕ್ ಕಟ್ಟಿಂಗ್ ಆಗಿದ್ದೇ ಫೋಟೋ ಸೆಷನ್ ಇಟ್ಕೊಂಡಿದ್ವಿ. ಆವಾಗ ಒನ್ ಬೈ ಒಂದೊಂದು ಗ್ರೂಪ್ ಬಂದುಬಿಟ್ಟು ಫೋಟೋಗೆ ನಿಂತ್ಕೊಂಡು ಹೋಗ್ತಾಯಿದ್ರು. ಆಮೇಲೆ ನಮ್ಮದು ಲಾಸ್ಟ್ ಗರ್ಲ್ಸ್ ಗ್ರೂಪ್ ಬಂದಿದ್ದೆ ಮಕ್ಕಳನ್ನೆಲ್ಲ ಕರ್ಕೊಂಡು ಒಂದು ಸ್ಟೆಪ್ ಹಾಕೋಣ ಅಂತ ಹಾಕೇ ಬಿಟ್ವಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ದೀವಿ ನಾವೆಲ್ಲ ಮುದ್ದಾಗಿ ಅಂತ. ನಮ್ಮದು ಡ್ಯಾನ್ಸ್ ಮುಗಿತಿದ್ದಂಗೆ ದೊಡ್ಡವ್ರನ್ನೆಲ್ಲ ಕೂರಿಸಿ ಒಂದು ಫೋಟೋ ತೆಗೆಸಿದ್ವಿ. ಇಷ್ಟು ರಿಸ್ಕಿ ಸಿಚುವೇಶನ್ಲು ಪಾಪ ಅಮ್ಮ ಸನ್ನಿಗೆ ಊಟ ಮಾಡಿಸ್ತಾ ಇದ್ದಾರೆ. ಇವಾಗ ನಾನು ಅಮ್ಮುಕುಟಿ ಇಬ್ಬರು ಒಂದೆರಡು ಸ್ಟೆಪ್ ಹಾಕೋಣ ಅಂತೇಳ್ಬಿಟ್ಟು ಡ್ಯಾನ್ಸ್ ಮಾಡ್ತಾಯಿದ್ವಿ. ಈ ಜೋಶಿಗೆ ಕಾರಣ ಆಗಿದ್ದು ನಮ್ಮ ಮಾಮ ತುಂಬಾ ಚೆನ್ನಾಗಿ ಹಾಡು ಹೇಳ್ತಾಯಿದ್ರು. ಶಂಕರ್ ನಾಗಿನ ಸಾಂಗು ಯಾವುದಂದರೆ ಗೀತಾಂಜಲಿ, ಆ ಹಾಡನ್ನ ಹಾಡು ಹೇಳ್ತಿದ್ರು. ನಮಗೆ ಕನ್ಫ್ಯೂಷನ್ ಆಗೋಗ್ಬಿಡ್ತು, ಮಾಮ ಹಾಡು ಹೇಳ್ತಿದ್ದಾರಾ ಇಲ್ಲ ಮೊಬೈಲಲ್ಲಿ ಹಾಕಿದ್ದಾರಾ ಅಂತ. ಅಷ್ಟು ಅದ್ಭುತವಾಗಿ ಹಾಡು ಹೇಳಿದ್ರು. ತುಂಬಾ ಖುಷಿಯಾಯಿತು. ನಾನು ಅಮ್ಮುಕುಟಿ ಯಾರನ್ನೂ ಕೇರಿಲ್ಲ, ನಾವಿಬ್ಬರು ಒಳ್ಳೆ ಸ್ಟೆಪ್ ಹಾಕಿದ್ದು ನೀವೇ ನೋಡ್ತಿದ್ದೀರಲ್ಲ ನಾವು ಹೇಗೆ ಡ್ಯಾನ್ಸ್ ಮಾಡ್ತಾಯಿದ್ದೀವಿ ಅಂತ. ನಮಗಂತೂ ಒಂಚೂರು ಐಡಿಯಾ ಇಲ್ಲ, ಬೇರೆಯವ್ರು ನಮಗೆ ಕಮೆಂಟ್ ಮಾಡ್ತಿದ್ದಾರಾ ನಗಾಡ್ತಿದ್ದಾರಾ ಏನೂ ಗೊತ್ತಿಲ್ಲ. ಇವಾಗ ಎಲ್ಲರೂ ಊಟಕ್ಕೆ ಕೂತ್ಕೊಂಡಿದ್ದಾರೆ, ಇಲ್ಲಿ ನೋಡ್ತಾ ಇರ್ಬೋದು ನೀವು. ಎಲ್ಲಾದು ಊಟ ಹಾಕಿ ನೆಕ್ಸ್ಟ್ ನಾವಿವಾಗ ಗರ್ಲ್ಸ್ ಹೋಗ್ತಾ ಇದ್ದೀವಿ ಊಟ ಮಾಡಲಿಕ್ಕೆ. ಗರ್ಲ್ಸ್ ಗ್ರೂಪ್ ಎಲ್ಲ ಅಲ್ಲಿಂದ ಖಾಲಿ ಆಗ್ತಿದ್ದಂಗೆ ಬಾಯ್ಸ್ ಬಂದು ಸ್ಟೇಜ್ನ ಫುಲ್ ಕವರ್ ಮಾಡಿಕೊಂಡ್ರು. ಅಕ್ಷಯನ ಮೇಲೆ ಎತ್ತಿ ಹಾಕ್ತಿದ್ರು. ನಾನಂತೂ ಫುಲ್ ಎದುರ್ಕೊಂಡ್ಬಿಟ್ಟೆ, ಎಲ್ಲಿ ಕೆಳಗೆ ಹಾಕಿಬಿಡ್ತಾರೆ ಅಂತ. ಒಂದು ಸ್ವಲ್ಪದಲ್ಲಿ ಮಿಸ್ ಅಣ್ಣನ ಕೆಳಗೆ ಹಾಕಿಬಿಡೋರು. ಆದರೆ ಚೆನ್ನಾಗಿತ್ತು ಒಂಥರ ನೋಡಿ, ಕೃಷ್ಣನ ಥರ ಕೂತು ಮಲ್ಕೊಂಡ್ಬಿಟ್ಟಿದ್ದಾರೆ ಅವ್ರ ಕೈಯಲ್ಲಿ, ಎಲ್ಲದು ಕೈಯಲ್ಲಿ. ಒಂಥರ ಚೆಂದ ಅಲ್ಲ ಈ ಥರ. ಗರ್ಲ್ಸ್ಗಿಂತ ಬಾಯ್ಸ್ ಸ್ವಲ್ಪನೇ ನಾವೊಂದು ಕಿತಾಪತಿ ಮಾಡೋದು, ಬಟ್ ಅವರಷ್ಟು ಎಂಜಾಯ್ಮೆಂಟ್ ನಾವು ಮಾಡೋದಿಲ್ಲ. ಇವಾಗ ಎಲ್ಲರೂ ಬೇಗ ಊಟ ಮಾಡ್ತಿದ್ವಿ, ಯಾಕಂದರೆ ಇನ್ನೂ ಈವೆಂಟ್ ಮುಗ್ದಿದ್ದಿಲ್ಲ, ಇನ್ನೂ ತುಂಬಾ ಇತ್ತು. ಕಣ್ಣಂದು ರಾಜೇಶನಂದು ಹಾಡಿತ್ತು, ಹಾಗಾಗಿ ಬೇಗ ಊಟ ಮಾಡಿ ಅಟೆಂಡ್ ಚೆನ್ನಾಗಿ ಪ್ರೋಗ್ರಾಮ್ನೆಲ್ಲ ನಡೆಸ್ಕೊಟ್ರಿ, ಥ್ಯಾಂಕ್ ಯು ಸೋ ಮಚ್. ಹಾಗೆ ಡಿನ್ನರ್ ಹೇಗಿತ್ತು? ಡಿನ್ನರ್ ಸೂಪರ್. ಎಲ್ಲ ದೊಡ್ಡ ತುಂಬಾ ಚೆನ್ನಾಗಿ ತುಂಬಿದೆ ಅಂತ ಅನ್ಕೊಂತೀನಿ. ಇವಾಗ ಒಂದು ಗೇಮ್ ಸ್ಟಾರ್ಟ್ ಮಾಡೋಣ. ಫಸ್ಟ್ ಗೇಮ್ ಮಕ್ಕಳಿಗೆ ಮ್ಯೂಸಿಕಲ್ ಚೇರ್ ಇಟ್ಟಿದ್ದೀವಿ, ನೋಡೋಣ ಯಾರು ಗೆಲ್ತಾರೆ ಅಂತ. ಚಿಲ್ಡ್ರನ್ ಹೇಗಿದೆ ಜೋಶ್? ಕೇಳಿಸ್ಬೇಕು, ಹೇಗಿದೆ ಜೋಶ್? ಆಟೋಣ? ಯಾರು ಗೆಲ್ತೀರಾ? ಯಾರು ಗೆಲ್ತೀರಾ? ಕೈ ಎತ್ತ. ಎಲ್ಲ ಮಕ್ಕಳು ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದರು. ಲಾಸ್ಟ್ ಫೈನಲಲ್ಲಿ ಉಳ್ಕೊಂಡಿದ್ದು ಶ್ರೀಷ್ಣು ಮತ್ತು ನೀತು. ಅವರಿಬ್ಬರಲ್ಲಿ ತುಂಬಾ ಕಾಂಪಿಟೇಟಿವ್ ಇತ್ತು. ಅದಕ್ಕೆ ಅವರಿಗೆ ಬೂಸ್ಟ್ ಮಾಡೋಕ್ಕೆ ಸುತ್ತ ಇರೋರೆಲ್ಲ ಕ್ಲ್ಯಾಪ್ ಮಾಡಿ ಅವರಿಗೆ ಬೂಸ್ಟ್ ಮಾಡಿ ಅಭಿ ಅವ್ರು ಯಾಕೋ ನಾಚ್ಕೊಂಡಿದ್ದಾರೆ ಇವತ್ತು. ಓಕೆ, ಬಿರುಸಿನ ಆಟ ಈಗ
ಅದೇ ಎಂತ ಅಂಪೇರ್ಶಿಪ್ ಮಾಡ್ತಿದ್ಯಾ ಪ್ರಮೋಟ ಫುಲ್ ಸಿದ್ಧರಾಗಿದ್ದಾರೆ ನೋಡಪ್ಪ. ಅನುಷಾ ದಿಲೀಪ್ ಅವರು ಫಸ್ಟ್ ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದಿದ್ದಾರೆ ಅನ್ಸುತ್ತೆ. ರೆಡ್ ಕಾರ್ಡ್ ಮನೇಲಿ ಬಿಡ್ದೆ ಹಿಡ್ದೆ. ಹೌದೌದು ಎಲ್ಲರೂ ಕವರ್ ಈಗ ಅಲ್ಲಿ ಎಂದು ಕಂಡು ಕೇಳರಿ ಅದು ಆಟ ಅಭಿ ತುಂಬಾ ಚಾಲೆಂಜ್ ಇರ್ತಾರೆ, ಬೇಕು ಅಂತ ಔಟ್ ಆಗಂಗಿಲ್ಲ ಆಯ್ತಾ. ಚಕ್ಕನೆ ಮಾಟಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಪಂದ್ಯಾಟ ಆರಂಭಗೊಳ್ಳಲಿದೆ. ಕಾಣ್ತಿರುತ್ತೆ ಅಂತ ಕಾಯ್ತಾ ಇರೋದು ಪ್ರಮೋದ್ ಅವರು ನೋಡಿ. ಖುಷಿ ಕಂಪ್ಲೀಟ್ ತರವಾಗಿ ಪ್ರಿಪೇರ್ ಆಗಿ ಪೇಪರ್ ಸಣ್ಣದಾದಲ್ಲಿ ಅವರ ಬಾಂಧವ್ಯ ಯಾರು ಔಟ್ ಆದ್ರು? ಅಭಿನವರಿಗೆ ತಂಡದಿಂದ ಭಾರಿ ಅಭಿಮಾನಿಗಳಿಂದ ಅಭಿನವರಿಗೆ ಮತ್ತೊಂದು ಲೈಫ್ ನೀಡಬೇಕಾಗಿದೆ. ವೈಲ್ಡ್ ಕಾರ್ಡ್ ಎಂಟ್ರಿ ಅಭಿ. ಈಗ ಪಂದ್ಯಾಟದಲ್ಲಿ ಒಂದು ವೈಲ್ಡ್ ಕಾರ್ಡ್ ಎಂಟ್ರಿ. ಬಳಿ ಹಾಗೂ ಜ್ಯೋತಿ ಅವರು ಬಂದಿದ್ದಾರೆ, ಅವರು ಪಂದ್ಯಕ್ಕೆ ತಯಾರಿದ್ದಾರೆ. ಈಗ ಒಂದು ವೈಲ್ಡ್ ಕಾರ್ಡ್ ಹುಟ್ಟು ಎಂಟ್ರಿ. ಒಬ್ಬ ಒಂದೊಂದು ಡಿಸ್ಕ್ವಾಲಿಫೈ ಆಗಿದ್ದಾರೆ. ಅಮ್ಮ ಅವರು ಪರಿಚಯದಿಂದ ಕಬಡ್ಡಿ ಅಮ್ಮ ಅವರೇ ನೆಕ್ಸ್ಟ್ ವರ್ಷ ಇನ್ನೊಂದು ಚಾನ್ಸ್ ಕೊಡುವ. ರಂಜು ಮದುವೆಗೆ ಇನ್ನೊಂದು ಚಾನ್ಸ್ ಕೊಡುವ. ನನ್ನ ಮದುವೆಗೆ ಒಂದು ಚಾನ್ಸ್ ಕೊಡ್ತೀನಿ. ಓಕೆ ಅದಾದ್ರೆ ಮಾತ್ರ ರೆಡಿನಾ? ಅಂತಿಮ ಚಾನ್ಸ್ ತಲುಪಲಿದೆ. ಉಗ್ರ ಆಟ. ಅನಾಪರವರು ಈ ಪಂದ್ಯಾಟದಲ್ಲಿ ಇದೆ. ಇಲ್ಲಿ ದಂಶ ತಾಡ್ತಾ ಇದ್ದಾರೆ. ಓಕೆ, ಇಲ್ಲಿ
ಮೋನ ಆ್ಯಕ್ಟ್ ಮಾಡ್ತಾ ಇದ್ದೀವಿ, ನೋಡೋಣ ಯಾರು ಕಂಡುಹಿಡಿತಾರೆ ಫಸ್ಟ್ ಅಂತ. ರೌಂಡ್ ರೌಂಡ್ ಚಕ್ರ ಸರ್ಕಲ್ ಟೈರ್ ಟೈರ್ ನೆಕ್ಸ್ಟ್ ರೋಲ್ 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 ಆಗುತ್ತೆ. ಫೈನಲಿ ಇವತ್ತಿನ ಈವೆಂಟ್ ಏನಿತ್ತು ಅದು ಆಲ್ಮೋಸ್ಟ್ ಕಂಪ್ಲೀಟ್ ಆಯಿತು. ಇವಾಗ ಒಂದು ರೀಲ್ಸ್ ಇದೆ, ಅದು ಕಂಪ್ಲೀಟ್ ಮಾಡಿ ಎಲ್ಲರೂ ಮನೆಗೆ ಹೋಗ್ಬಿಟ್ಟು ಇವತ್ತು ರೆಸ್ಟ್ ಮಾಡೋಣ ಅಂತ. ಯಾಕಂದರೆ ಮಾರ್ನಿಂಗ್ ಇನ್ನೊಂದು ಈವೆಂಟ್ ಇದೆ, ಅದೇನು ಅಂತ ನಾನು ನಾಳೆ ಹೇಳ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಲವ್ ಯು ಆಲ್.